ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಡಾಕ್ಟರ್ ಏನ್ ಹೇಳ್ತಾ ಇದ್ದೀರಾ? ನನ್ ಮಗ ಗುಣ ಆಗ್ತಂತಾನೆ? ನಿಮ್ ಮಗ ತುಂಬಾ ಸ್ಟಬರ್ನು, ಪ್ರತಿಯೊಂದಕ್ಕೂ ಹಠ. ಊಟ ಮಾಡಲ್ಲ ಅಂತ ಕೂತು ಬಿಡ್ತಾರೆ, ಸರಿಯಾಗಿ ಮಾತ್ರೆ ತಗೊಳಲ್ಲ. ಹೀಗಾದ್ರೆ ಕಷ್ಟ. ಪೇಷಂಟು ನಮ್ ಜೊತೆಗೆ ಕೋಆಪರೇಟ್ ಮಾಡ್ಬೇಕು. ಡಾಕ್ಟರ್ ನನ್ ಮಗ ಎಲ್ಲಿದ್ದಾನೆ? ಅವನ್ನ ನೋಡ್ಬೋದಾ? ಅಲ್ಲಿದ್ದಾರೆ ನೋಡಿ. ಥ್ಯಾಂಕ್ ಯು ಡಾಕ್ಟರ್. ಬನ್ನಿ ಅತ್ತೆ, ಬನ್ನಿ. ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಸುಭಾಷ್, ನೀನ್ ಯಾಕೆ ಬಂದೆ? ಸುಭಾಷ್, ಅಮ್ಮ 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 ಬಂದಮ್ಮ. ನೋಡಮ್ಮ ನೋಡಮ್ಮ ನನಗೆ ಯಾವ ಬಟ್ಟೆ ಕೊಟ್ಟಿದ್ದಾರೆ. ಅಮ್ಮ ಅಮ್ಮ ನನ್ನ ಇಲ್ಲಿಂದ ಕರ್ಕೊಂಡೋಗಮ್ಮ. ಅಮ್ಮ ಪ್ಲೀಸ್ ಅಮ್ಮ, ಅಮ್ಮ ನನ್ನ ಇಲ್ಲಿಂದ ಕರ್ಕೊಂಡೋಗು ಅಮ್ಮ, ಪ್ಲೀಸ್ ಅಮ್ಮ. ಅಮ್ಮ ಪ್ಲೀಸ್ ನಾನು ಇಲ್ಲ ಕರ್ಕೊಂಡೋಗಮ್ಮ. ನಿಮ್ಮನ್ನ ಈಗ್ಲೇ ಅಲ್ಲಿಂದ ಕರ್ಕೊಂಡು ಹೋಗೋದಕ್ಕಾಗಲ್ಲ. ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನೀವು ಸಂಪೂರ್ಣವಾಗಿ ನೀನ್ ಮಾತಾಡ್ಬೇಡ. ನೀನೇನ ಮಾತಾಡಕ್ಕೆ? ನಿನ್ ತಾಯಿ ಅನ್ಕೊಳ್ಳೋ. ನಾನ್ ಮಾಡ್ಬೇಕಾಗಿರೋ ಕೆಲ್ಸನ ಅವಳು ಮಾಡಿದಾಳೆ. ನಿನ್ ಕುಡ್ತ ಬೀಳಿಸ್ಬೇಕು ಅಂತ ಅವಳು ಅಷ್ಟೊಂದು ಕಷ್ಟ ಪಡ್ತಿದ್ದಾಳೆ. ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ನೋಡು, ಈ ಕುಡ್ತ ನಿನ್ನ ದಾರಿ ತಪ್ಪಿಸ್ತಾ ಇದೆ ಮಗನೇ. ಇಲ್ಲ ಅಂದಿದ್ರೆ ಅಮ್ಮ ಮೇಲೆ ಕೈ ಎತ್ತುತ್ತಿದ್ಯಾ? ತಪ್ಪು, ಹೌದು ನಿಮ್ಮೇ ತಪ್ಪು. ಸಾರಿ 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 ಸಾರಿ. ಹೇಳು. ನನ್ನ ಕೋಪ ಇದ್ರೆ ಹೊಡಿ 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 ಹೊಡಿ. ಆದ್ರೆ ಪ್ಲೀಸ್ ಅಮ್ಮ, ಇಲ್ಲಿಂದ ಕರ್ಕೊಂಡೋಗಿ ಪ್ಲೀಸ್ ಅಮ್ಮ. ಸರಿಯಾಗಿ ಊಟನೂ ಕೊಡಲ್ಲಮ್ಮ, ಹಿಂಸೆ ಕೊಡ್ತಾ ಇದ್ದಾರಮ್ಮ. ನಾನು ಹೊಟ್ಟೆ ತುಂಬ ಊಟ ಮಾಡಿ ಎಷ್ಟು ದಿನ ಆಯ್ತು ಗೊತ್ತಾ? ಮನೆ ಕರ್ಕೊಂಡು ಹೋಗಮ್ಮ. ನನ್ ನಿಜವಾಗ್ಲೂ ಇನ್ಮೇಲೆ ಕುಡಿಯಲ್ಲಮ್ಮ. ನಾನು ಸರಿ ಹೋಗ್ತೀನಮ್ಮ. ಪ್ಲೀಸ್ ಅಮ್ಮ, ಪ್ಲೀಸ್ ನಾನು ಇಲ್ದ ಕರ್ಕೊಂಡು ಹೋಗಮ್ಮ. ಅಮ್ಮ ಪ್ಲೀಸ್ ಪ್ಲೀಸ್ ಅಮ್ಮ. ನಿಜವಾಗ್ಲೂ ಕುಡಿಯೋದ್ ಬಿಡ್ತೀಯನೋ? ಪ್ರಾಮಿಸ್ ಪ್ರಾಮಿಸ್ ಕುಡಿಯೋದ್ ಬಿಡ್ತೀನಿ. ಅತ್ತೆ, ನೀವು ಯಾವ್ದೇ ಕಾರಣಕ್ಕೂ ಮಾತೆಲ್ಲ ಕೊಡಕ್ ಹೋಗ್ಬೇಡಿ ಅತ್ತೆ. ಈಗ ನಿಮ್ ಮನ್ಸ್ ಕರ್ಗಿ ಅವನ್ ಮಾತ್ ಕೇಳಿದ್ರೆ ನಾಳೆ ದಿನ ಅವನ್ಗೆ ತೊಂದ್ರೆ ಆಗತ್ತೆ. ದಯವಿಟ್ಟು ಅತ್ತೆ ಮನ್ಸ್ ಕಲ್ ಮಾಡ್ಕೊಳ್ಳಿ. ಸುಭಾಷ್
ಸಾರಿ ಅಮ್ಮ, ಅದು ಊಟ ಮಾಡಿಲ್ಲಮ್ಮ, ಅದಕ್ಕೆ ತಲೆ ಹೆಂಗೆಂಗೋ ಆಡ್ತಾ ಇದೆ. ಸಾರಿ ಅಮ್ಮ, ಸಾರಿ ಸಾರಿ ಅಮ್ಮ. ಅಮ್ಮ ಅಮ್ಮ ನೀನು ಅವಳ ಮಾತು ಕೇಳ್ಬೇಡಮ್ಮ. ನಾನು ನಿನ್ನ ಮಗ ಅಲ್ವಾ, ಪ್ಲೀಸ್ ನನ್ನ ಕರ್ಕೊಂಡೋಗಮ್ಮ, ಪ್ಲೀಸ್ ಅಮ್ಮ. ಸುಭಾಷ್, ನನಗೆ ನಿನ್ನ ಈ ತರ ನೋಡಕ್ ಆಗ್ತಿಲ್ಲ ಕಂದ. ನನ್ ಮಾತು ಕೇಳ್ತೀಯ? ಡಾಕ್ಟರ್ಗೆ ಕೋಆಪರೇಟ್ ಮಾಡು, ಅವ್ರು ನಿನ್ನ ಬೇಗ ಸರಿ ಮಾಡ್ಬಿಡ್ತಾರೆ. ಆಮೇಲೆ ನಾನೇ ಬಂದು ಕರ್ಕೊಂಡು ಹೋಗ್ತೀನೋ, ನೀನ್ ಬೇಗ ಸರಿ ಹೋಗ್ಬಿಡ್ತೀಯ. ಬನ್ನಿ ಅತ್ತೆ. ಹುಷಾರು. ಅಮ್ಮ 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 ಇಲ್ಲೇನ್ ಮಾಡ್ತಿದ್ದೀರಾ? ಮಾಡು, ಕರ್ಕೊಂಡ್ ಬನ್ನಿ ಅವ್ರನ್ನ. ಸುಧಾಕರ್ ಅವರೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮ್ಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇದೇನ್ ಸಾಹೇಬ್ರೆ, ತೀರ್ಥ ಹೋಗಿದ್ ಸ್ಪೀಡ್ ನೋಡಿ ಅವ್ನು ನೋವು ಹೊಡಿತಾನೆ ಅಂದ್ರೆ ಹೋಗಿ ಬೊಕ್ಕೆ ಕೊಟ್ಟು ವಿಶ್ ಮಾಡ್ತಾ ಇದ್ದಾನೆ. ನನಗೂ ಅರ್ಥ ಆಗ್ತಾ ಇಲ್ಲ ದಿನೇಶ್. ಆದ್ರೆ ತೀರ್ಥ ಸಾಮಾನ್ಯದವನಲ್ಲ, ಅವನು ಏನೇ ಮಾಡಿದ್ರು ವಿಶೇಷವಾದ ಕಾರಣ ಇಟ್ಕೊಂಡೇ ಮಾಡಿರ್ತಾನೆ. ನೋಡೋಣ, ವೇಟ್ ಅಂಡ್ ವಾಚ್. ಸಾಕು ನಂಗೆ. ಏ ರಾಜಿ, ತಟ್ಟೆಗೆ ಹಾಕೊಂಡಿರೋ ಅನ್ನ ಖಾಲಿ ಮಾಡ್ಲಿಲ್ಲ ಅಂದ್ರೆ ಕಪಾಲಕ್ಕೆ ಹಾಕ್ತೀನಿ. ನೀನ್ ಇಷ್ಟೊಂದು ಹಾಕೊಂಡ್ ಬಂದು ನಾನು ಒಬ್ಳೆ ತಿನ್ನು ಅಂದ್ರೆ ಹೆಂಗ್ ತಿನ್ಲಿ? ನನಗ್ ಬೇಡ. ಅಲ್ಲಿ ನೋಡಪ್ಪ ತಿನ್ನಕ್ ಹೆಂಗ್ ಹಠ ಮಾಡ್ತಿದ್ದಾಳೆ ಅಂತ. ಹಿಂಗೆ ಅವಳು ಎಷ್ಟ್ ಹಿಂಸೆ ಮಾಡಿದ್ರು ಒಟ್ಟಿಗೆ ಅನ್ನ ತಿನ್ನಲ್ಲ ಕಣವ. ನೆಟ್ಟಿಗೆ ನಿದ್ದೆ ಮಾಡಲ್ಲ. ಓದ್ಕತೀನಿ ಅಂತ ಕೂತ್ ಬಿಟ್ಟಿರ್ತಾಳೆ ನೋಡು. ಹಂಗ ಮಾಡ್ತೀನಿ. ನಿಂತ್ಕೊಳ್ಳೆ. ನೀನೇ ನೋಡು, ನೆಟ್ಟಿಗೆ ಅನ್ನ ತಿಂದೆ ಹಂಚಿ ಕಡ್ಡಿ ಆದಂಗ ಆಗೋಳು ನೋಡು. ಅಪ್ಪ ಅಲ್ಲ, ಯಾವಾಗಿಂದ ಹಿಂಗ್ ಮಗು ತರ ಹಠ ಮಾಡದ್ ಕಲ್ತ್ಲಿವಳು? ನೀನ್ ಏನು ತಲೆ ಕೆಡ್ಸ್ಕೊಬಿಡಪ್ಪ. ನಾನ್ ಇಲ್ಲಿರೋವರೆಗೂ ಕಂಡು ಪೂರ್ತಿ ತಿಂತೆ ಹೋಗೋದು. ಏನ್ಲ ಯಾಕಂತ ಕಿರ್ಚ್ಕೊಂಡು ನೋಡ್ ಬಂದೆ? ಅಲ್ಲಿ ತೀರ್ಥನು ಕಾಶನ್ಗೂ ಬಿರಿಯಾನಿ ಕೊಡೋ ಜಾಗದಲ್ಲಿ ಗಲಾಟೆ ಆಗಿದೆ. ಅಯ್ಯೋ, ದರಿದ್ರದಲ್ಲಿ ಮಗ ಯಾಕೆ ಹಂಗ ಆಡ್ತಾರವ? ಇವತ್ ಬಿಡಲ್ಲ, ಆ ಕಾಶಿ ಚರ್ಮ ಸುಲ್ದಾಕ್ತೀನಿ ನೋಡ್ತಾ ಇರೋ ಇವತ್ತು. ಅಪ್ಪ ಸಮಾಧಾನ ಮಾಡ್ಕೋ, ನಿನಗ್ ಮೊದ್ಲೇ ಹುಷಾರಿಲ್ಲ. ಸಮಾಧಾನದಿಂದ ಇರು, ನಾನ್ ಇದೀನಲ್ವಾ. ಬಾ, ಅವ್ನ್ ಯಾಕೋ ತುಂಬಾ ಅತಿ ಆಯ್ತು. ಯಾಕೆ ನಮ್ ಹೊಟ್ಟೆ ಉರಿಸ್ತಾರ? ಎಲ್ಲಾರ್ಗೂ ಫ್ರೀಯಾಗಿ ಬಿರಿಯಾನಿ ಕೊಡ್ತಿದ್ದೀರಂತೆ, ನಂಗೂ ಸಿಗುತ್ತಾ? ಅದಕ್ಕೇನಂತೆ, ಧಾರಾಳವಾಗಿ. ನೀವು ನಮ್ಮ ರಾಜಕೀಯ ವಿರೋಧಿಗಳಿರ್ಬೋದು, ಆದ್ರೆ ನನ್ನ ಆಪ್ತ ಮಿತ್ರ ಅಲ್ವಾ ತಾವು. ನಾವು ತಿನ್ನೋ ಪ್ರತಿಯೊಂದು ಅಗ್ಲಿನ ಮೇಲೂ ತಿನ್ನೋರ್ ಹೆಸರು ಬರ್ದಿರುತ್ತಂತೆ. ಆ ಬಿರಿಯಾನಿ ಮೇಲೆ ನನ್ನ ಹೆಸರು ಬರ್ದಿದೆ. ಬನ್ನಿ. ರಾಜಕೀಯವಾಗಿ ಅತಿ ವಿರಳವಾಗಿ ನಾವಿಂತಹ ಸನ್ನಿವೇಶಗಳನ್ನ ನೋಡ್ತೀವಿ. ವಿರೋಧ ಪಕ್ಷದವರಿಬ್ರು ಒಬ್ರಿಗೊಬ್ರು ಅಭಿನಂದಿಸ್ಕೊಳ್ತಾ ಇದ್ದಾರೆ. ಸಾರ್ವಜನಿಕವಾಗಿ ಸಾಮಾನ್ಯವಾಗಿ ವಿರೋಧ ಪಕ್ಷದವರು ಹೀಗೆ ಕಾಣಿಸ್ಕೊಳ್ಳೋದು ತುಂಬಾನೇ ಅಪರೂಪ ಅಂತ ಹೇಳ್ಬಹುದು. ವೆರಿ ಗುಡ್ ತೀರ್ಥ, ನನ್ಗೆ ಗೊತ್ತಿದ್ಕೊಳ ನೀನು ಹೀಗೆ ಮಾಡ್ತೀಯ ಅಂತ. ಏಯ್ ದಿನೇಶ್, ನಾನು ಹೇಳಿದ್ರಿ ತೀರ್ಥ ಏನಾದ್ರು ಇಟ್ಕೊಂಡೇ ಮಾಡಿರ್ತಾನೆ ಅಂತ. ನೀವ್ ಹೇಳ್ದಾಗ ಏನಾದ್ರು ತೀರ್ಥ ಗಲಾಟೆ ಮಾಡಿದ್ರೆ ಅಲ್ಲಿ ಪರಿಸ್ಥಿತಿನೇ ಚೇಂಜ್ ಆಗಿ ಹೋಗ್ತಾ ಇತ್ತು. ಈಗ ಅವನು ಎಣ್ಣೆನಲ್ಲಿ ಕೂರು ತೆಗೆದಂಗ ಆರಾಮಾಗಿ ತೆಗೆದ್ಬಿಟ್ಟ. ದಟ್ ಈಸ್ ತೀರ್ಥ. ಹೌದು ಸರ್, ಬ್ರಿಲಿಯಂಟ್. ಓಹೋ, ತೀರ್ಥಂಕರ್ ಪ್ರಸಾದ್ ಸಾಹೇಬ್ರು ಏನು ಜನಗಳ ಮುಂದೆ ಬಿಟ್ಟಿ ಬಿಲ್ಡಪ್ ತಗೊಂಡಿದ್ದು. ಅಣ್ಣ ತಮ್ಮಂದಿರಾ? ಚೆನ್ನಾಗಿದೆ ಸ್ವಾಮಿ. ನಿನ್ನೆ ನಿಮ್ ಮಾವ ಹಾಕ್ಸಿದ್ರಲ್ಲ ಔತಣ ಕೂಟ, ಅಲ್ಲಿಗೆ ಊಟ ಮಾಡೋದಕ್ ನಾನೂ ಬಂದಿದ್ದೆ. ಆಗ್ಲಲ್ಲಿ ನನ್ನ ಹೆಸರು ಬರ್ದಿರ್ಲಿಲ್ವೋ, ಕುತ್ತಿಗೆ ಹಿಡ್ದು ಆಚೆ ತಿಳ್ಬಿಟ್ರಿ. ಇವನೇನು ತೀರ್ಥನ ಮರ್ಯಾದಿನ ಹೀಗೆ ತೆಗಿತಾ ಇದ್ದಾನೆ. ಸುಧಾಕರ್ ಅವರೇ, ನೀವು ಒಳ್ಳೆ ವ್ಯಕ್ತಿನೇ, ಇಂಥವ್ರನ್ನೆಲ್ಲ ಯಾಕೆ ಹತ್ರ ಸೇರ್ಸ್ಕೋತೀರಾ?
ಇವ್ರನ್ನೆಲ್ಲ ಸ್ವಲ್ಪ ಅಂತರದಲ್ಲಿಡದೆ ಒಳ್ಳೇದು. ಇವನು ನೆನ್ನೆ ಬೀಗ್ರೂಟಕ್ಕೆ ಊಟ ಮಾಡಕ್ ಬಂದಿಲ್ಲ, ಊಟಕ್ಕೆ ವಿಷ ಬೆರ್ಸಕ್ ಬಂದಿದ್ದ. ನಿಮ್ಗಷ್ಟು ಅನುಮಾನ ಇದ್ರೆ ನಮ್ ಕಾಲನಿಗೆ ಬನ್ನಿ, ಜನರನ್ನೆಲ್ಲ ಕೇಳಿ ನೋಡಿ. ಇವನ್ ಬಗ್ಗೆ ಎಲ್ಲ ಚರಿತ್ರೆ ಬಿಚ್ಚಿಡ್ತಾರೆ. ನಮ್ ಜನರ ಕೈಗೆ ಸಿಕ್ಕಾಕೊಂಡಿದ್ರೆ ಚರ್ಮ ಸುಲ್ದ್ ಬಿಡ್ತಾ ಇದ್ರು. ಬ್ರೇಕಿಂಗ್ ನ್ಯೂಸ್. ತೀರ್ಥಂಕರ ಪ್ರಸಾದ್ ಅವರ ಮಾವ ಕೊಟ್ಟ ಔತಣದಲ್ಲಿ ವಿಷ ಹಾಕಲು ಬಂದಿದ್ದ ವಿರೋಧ ಪಕ್ಷದ ಕಾರ್ಯಕರ್ತ. ದಿನೇಶ್ ನೋಡ್ರಿ ನೋಡ್ರಿ ಎಷ್ಟು ಬ್ರಿಲಿಯಂಟ್ ಅಂತ ಮಾತಲ್ಲ ಹೆಂಗ್ ಮರಳು ಮಾಡ್ಬಿಟ್ಟ ನೋಡ್ರಿ. ಸಾಕ್ ನಿಲ್ಸಮ್ಮ, ಅವಾಗಿಂದ ನೋಡ್ತಾನೆ ಇದೀನಿ. ಒಳ್ಳೆ ಹಸ ಗಂಜಲ ಇದ್ದಂಗ್ ಉದ್ದಕ್ಕೆ ಬಳ್ಳಿ ಅಂತ ಬಡ್ಕತಾನೆ ಇದ್ಯಾ. ಎಲ್ಲ ಸುಳ್ಳು, ಇವೆಲ್ಲ ನಂಬೇಡಿ. ನೋಡು ಕಾಶಿ, ನನ್ನ ಉದ್ದೇಶ ಸುಧಾಕರ್ ಅವ್ರ ಉದ್ದೇಶ ಒಂದೇ. MLA ಆಗೋದು, ಜನರ ಸೇವೆ ಮಾಡೋದು. ಜನರು ಯಾರನ್ನ ಆಯ್ಕೆ ಮಾಡ್ತಾರೋ ಅವ್ರು MLA ಆಗ್ತಾರೆ. ಅಂಥದ್ರಲ್ಲಿ ಜನ ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಇದ್ದಾಗ ಈ ದ್ವೇಷ ಎಲ್ಲ ಇಟ್ಕೋಬಾರ್ದು. ಏನಂತೀರಾ ಸುಧಾಕರ್ ಅವರೇ? ಹೌದೌದು. ಏನಣ್ಣ ನೀವು ಅವ್ನ್ ಬಾಯ್ಕ್ ಬಂದ ಹೊಗಳ್ತಾನೆ ಇದ್ದಾನೆ, ಅವ್ನ ಮಾತಿಗೆಲ್ಲ ಒಳ್ಳೆ ಪೂರಿ ತರ ತಲೆ ಆಡಿಸ್ತಾ ಇದೀರಲ್ಲ. ಇದೆಲ್ಲ ನಾನು ಒಪ್ಕೆ ಇಲ್ಲ. ಬಾರು ಸುಮ್ನೆ. ಏ ತೀರ್ಥ, ನನಗೆ ಗೊತ್ತಿತ್ತು ಕಣೋ ನೀನ್ ಈ ಸಿಚುವೇಶನ್ ಹೀಗೆ ಹ್ಯಾಂಡಲ್ ಮಾಡ್ತೀಯ ಅಂತ. ಗುಡ್ ಗುಡ್ ಮಾ. ನಾನು ಅವಲ್ಲಿ ಹೇಳಿದನ್ರಿ ತೀರ್ಥ ಬ್ರಿಲಿಯಂಟ್ ಅಂತ. ಎಷ್ಟಾದ್ರು ನೀನ್ ನನ್ನ ಶಿಷ್ಯ ಅಲ್ವೇನೋ? ಕಾಶಿ, ಏನೋ ಮಾಡ್ತಿದ್ಯಾ? ನಂಗೆ ಅವಮಾನ ಮಾಡ್ಬೇಕಂತ ಮಾಡ್ತಿದ್ಯಾ? ಮೀಡಿಯಾದವರೆಲ್ಲ ಬಂದಿದ್ದಾರೆ, ಬಾಯಿ ಮುಚ್ಕೊಂಡು ಕುತ್ಕೊಳಕ್ ಏನೋ ಆಗಿತ್ತ ನಿಂಗೆ? ಇಲ್ಲ ನಾಯ್ಕ್ರೆ, ಆ ತೀರ್ಥ ಬಾಯಿ ಮುಚ್ಕೊಂಡು ಸುಮ್ಮನೆ ಕುತ್ಕೊಳ್ಳೋ. ಸರ್, ರಾಜಕೀಯದಲ್ಲಿ ಸಾಮಾನ್ಯವಾಗಿ ವಿರೋಧಿಗಳ ಮೇಲೆ ಆರೋಪ ಮಾಡೋದನ್ನ ನೋಡಿದೀವಿ. ಆದ್ರೆ ಈ ರೀತಿ ಹಾರೈಸ್ತಾ ಇರೋದನ್ನ ನೋಡ್ತಾ ಇರೋದು ಇದೇ ಮೊದಲನೇ ಸರಿ. ಈ ಮುಖಾಂತರ ಏನ್ ಹೇಳೋದಕ್ಕೆ ಹೊರಟಿದ್ದೀರಾ? ರಾಜಕೀಯ ಅಂದ್ರೆ ರಣರಂಗ ಅಲ್ಲ, ಅದು ಸೇವೆ ಮಾಡೋದಕ್ಕಿರೋ ಒಂದು ಜಾಗ. ಈ ಕ್ಷೇತ್ರನ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶ ನನಗೂ ಇಲ್ಲ, ಸುಧಾಕರ್ ಅವ್ರಿಗೂ ಇಲ್ಲ. ಆದ್ರೆ ನಮ್ ಯೋಜನೆಗಳು ಅವ್ರ ಯೋಜನೆಗಳು ತುಂಬಾ ವಿಭಿನ್ನವಾಗಿರುತ್ತೆ. ಯಾರ ಯೋಜನೆಗಳು ತುಂಬಾ ಇಷ್ಟ ಆಗುತ್ತೋ ಅವ್ರು MLA ಆಗ್ತಾರೆ. ಅದ್ರ ಹೊರತಾಗಿ ನಾವೆಲ್ಲರೂ ಅಣ್ಣ ತಮ್ಮಂದಿರೆ. ದ್ವೇಷದಿಂದ ಏನು ಗೆಲ್ಲೋದಕ್ಕಾಗಲ್ಲ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲ ಪ್ರೀತಿಯಿಂದ ಗೆಲ್ಬೇಕು ಅಂತ ನಾ ಹೇಳಕ್ ಹೊರಟಿದ್ದೀನಿ. ಸುಧಾಕರ್ ಅವ್ರು ಕೊಟ್ಟಿರೋ ಬಿರಿಯಾನಿ ಎಲ್ಲರೂ ತಿನ್ಕೊಂಡು ಹೋಗ್ಬೇಕು. ಬರ್ತೀನಿ. ಬೇಸ್ ತೀರ್ಥ, ಬೇಸ್ ಕಣೋ, ಮೆಚ್ಚದೆ ನಿನ್ನ. ಅಂತೂ ಅವನ್ ದುಡ್ಡಲ್ಲಿ ನೀನ್ ಭರ್ಜರಿ ಪ್ರಚಾರ ಗಿಟ್ಟಿಸ್ಕೊಂಡ್ಬಿಟ್ಟೆ. ಇದು ಇದು ಕಣೋ ರಾಜಕೀಯ ಅಂದ್ರೆ. ತೀರ್ಥ, ನಿನ್ ಗೆಲುವನ್ ತಡಿಯಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಗುಡ್ ಗುಡ್.